ನಡಿ ಗಂಗಾ, ಒಳಗಡೆ ಹೋಗೋಣ. ತಗೊಳ್ಳಿ ಮೇಡಮ್. ಸಾರ್, ನೀವೇನ್ ಫೀಲ್ ಆಗ್ಬೇಡಿ ಸಾರ್. ನಾನು ಯಾಕೆ ಫೀಲ್ ಮಾಡ್ಕೊಳ್ಳಿ? ಅಂದ್ರೆ ಮೇಡಮ್ ಅವರು ಹಂಗೆಲ್ಲ ಮಾತಾಡ್ಬಿಟ್ರಲ್ಲ. ಅವ್ರೇನಂದ್ರು? ಅದೇ ರಾಮೇಶ್ವರಕ್ಕೆ ಹೋದ್ರು ಸನೇಶ್ವರನ್ ಕಾಟ ತಪ್ಪಿಲ್ಲ ಅಂದ್ರಲ್ಲ, ಅದು ಗಾದೆ ಮಾತಾನೆ. ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ವಾ ಸಾರ್? ಅವರು ಸನೇಶ್ವರ ಅಂದಿದ್ದು ನಿಮ್ಮನ್ನೇ. ಏನು? ನನ್ನ ನನ್ನ ಹಾಗನ್ಲ? ಹ್ಞೂ. ಮೈಸೂರಿಂದ ನೋಡ್ತಾ ಇದ್ದೀನಿ. ನನ್ ಬಗ್ಗೆ ಏನ್ ಅನ್ಕೊಂಡಿದ್ದಾಳೆ? ನಾನ್ ಶನೀಶ್ವರನ? ಇಲ್ಲ, ದೊಡ್ಡ ಟ್ಯೂಬ್ಲೈಟ್. ಏನು? ಏನಿಲ್ಲ ಸರ್. ಇವತ್ತು ಒಂದು ತೀರ್ಮಾನ ಆಗ್ಲೇಬೇಕು. ಸರ್ 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 ಕೋಪ ಮಾಡ್ಕೋಬೇಡಿ ಸರ್. ನೀನ್ ಹೇಳಿದಕ್ ಸುಮ್ನೆ ಇದ್ದೀನಿ. ನೀನೇ ಹೇಳು. ಇವ್ ನಿಜವಾಗ್ಲೂ ಟ್ಯೂಬ್ಲೈಟ್. ಮೇಡಮ್ ಹಾಗೆ ಇವ್ರ ಮಧ್ಯೆ ಕಡ್ಡಿಗಿರಿದ್ರೆ ಬೆಂಕಿ ಹತ್ಕೊಳ್ಳೋ ತರ ಇದೆ. ಮುಂದೆ ಮುಂದೆ ಹೇಗಿರುತ್ತೋ ಏನೋ. ಅಯ್ಯಪ್ಪ. ಜೈ, ಏನೋ ನಮ್ ಸ್ಕೂಲ್ಗೆ ಹೊಸ ಟೀಚರು, ಹೊಸ PT ಸರ್ ಬಂದಿದಾರಂತೆ. ಯಾರು ಹೇಳಿದ್ದು? ಪ್ಯೂನ್ ಕುಮಾರ್. ಈ ಹುಡುಗನಿಗೆ ದೊಡ್ಡವರು ಅಂದ್ರೆ ಒಂಚೂರು ರೆಸ್ಪೆಕ್ಟ್ ಇಲ್ಲ. ಏನಪ್ಪ, ನಿಮ್ಗಿನ್ನ ದೊಡ್ಡವನು, ಹಂಗೆ ಹೆಸರಿಡ್ದು ಕರಿಬೋದಾ? ಹೆಸರಿಟ್ಟಿರೋದ್ ಯಾಕೆ? ಕರಿಯೋದಕ್ಕೆ. ಮತ್ತೆ ಅದೇನೇ ತಾನೇ ನಮ್ಮಣ್ಣ ಮಾಡಿದ್ದು. ಸ್ಕೂಲ್ಗೆ ಯಾರೋ ಹೊಸ ಟೀಚರ್ ಬಂದಿದಾರಂತೆ, PT ಸರ್ ಕೂಡ ಬಂದಿದಾರಂತೆ. ಸಿಗಾಕೊಂಡ್ರು ಮಕ್ಳು. ಇವಾಗ ನಿಮ್ ಜೊತೆ ಆಡ್ಕೋತೀನಿ ನೋಡಿ. ಹಾ, ಬಂದಿದಾರ ಕಣಪ್ಪ. ಸ್ಪೆಷಲ್ ಆಗಿ ನಿಮ್ಗೋಸ್ಕರನೇ ಬಂದಿದ್ದಾರೆ. ನಮ್ಗೋಸ್ಕರ? ಹೌದು. ನೀವು ಮಾಮೂಲಿ ಚೇಷ್ಟೆ ಮಾಡ್ಲಿಲ್ವಲ್ಲ, ನಿಮ್ಮಿಂದ ತುಂಬಾ ಜನ ಟೀಚರ್ಸ್ ಓಡೋಗ್ಬಿಟ್ಟಿದ್ದಾರೆ. ಆದ್ರೆ ಈ ಟೀಚರ್ ಹಾಗಲ್ಲ, ನಿಮ್ಮನ್ನೇ ಓಡಿಸ್ಬಿಡ್ತಾರೆ. ಇನ್ಮೇಲೆ ನೀವು ಓದೋದ್ ಬಿಟ್ಟು ಚೇಷ್ಟೆ ಮಾಡಕ್ಕಾಗಲ್ಲ. ಅಷ್ಟು ಸ್ಟ್ರಿಕ್ಟ್ ಟೀಚರಾ? ಹಾ, ಮೇಡಮ್ ಬಗ್ಗೆ ಮೈಸೂರಲ್ಲಿ ಯಾವ ಸ್ಟೂಡೆಂಟ್ ಕೇಳಿದ್ರು ಹೇಳ್ತಾರೆ. ವಾರ ಆದ್ಮೇಲೆ ನೀವೇ ಹೇಳ್ತೀರಿ. ಏನಾದ್ರೂ ಇದ್ರೆ ಈಗ್ಲೇ ಚೇಷ್ಟೆ ಮಾಡ್ಕೊಂಬಿಡಿ, ನಾಳೆಯಿಂದ ಆಗಲ್ಲ. ಹಾ, ಏನ್ ಮಾಡೋದ್ ಜೈ? ಆ ಟೀಚರ್ಗೆ ನಾವು ಭಯ ಪಡ್ಬೇಕಾ ಅಣ್ಣ? ನಾಳೆಯಿಂದ ನಾವು ಓದ್ಲೇಬೇಕಾ? ಸ್ಕೂಲ್ಗೆ ಎಷ್ಟೋ ಟೀಚರ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದ್ರೆ ನಾವು ಸ್ಕೂಲಲ್ಲೇ ಇರ್ಬೇಕು. ಎಷ್ಟೇ ಸ್ಟ್ರಿಕ್ಟ್ ಟೀಚರ್ ಇದ್ರು ನಮ್ನ ಭಯ ಪಡ್ಸೋಕಾಗಲ್ಲ. ಈ ಟೀಚರ್ದು ಮೈಸೂರಲ್ಲ, 1 ವೀಕ್ ಒಳಗೆ ಆ ಮೈಸೂರ್ಗೆ ಟೀಚರ್ನ ವಾಪಸ್ ಕಳ್ಸೋಣ. ಅವ್ರಿಗೆ ಹೇಳಿ ಏನ್ ಪ್ರಯೋಜನ? ಟೀಚರ್ಸ್ ನ ಟ್ರಾನ್ಸ್ಫರ್ ಮಾಡೋದನ್ ಬಿಟ್ಟು ಮಕ್ಕಳಿಗೆ ಪನಿಷ್ಮೆಂಟ್ ಕೊಡೋದಿಲ್ವಲ್ಲ. ಅದಕ್ಕೆ ಇವಾಗ ಒಬ್ರು ಹೊಸ ಟೀಚರ್ ಬಂದಿದ್ದಾರೆ. ಯಾಕೆ? 10 ದಿನದಲ್ಲಿ ಮತ್ತೆ ಟ್ರಾನ್ಸ್ಫರ್ ಹೋಗೋದಕ್ಕಾ? ಅಂತ ಟೀಚರ್ಸ್ ಎಷ್ಟ್ ಜನ ಬಂದ್ರೋ, ಎಷ್ಟ್ ಜನ ಹೋದ್ರೋ. ಆದ್ರೆ ಈ ಟೀಚರ್ ರೂಟೇ ಸೆಪರೇಟ್ ಅಂತೆ. ತುಂಬಾ ಸ್ಟ್ರಿಕ್ಟ್ ಟೀಚರ್ ಅಂತೆ. ಸಾಮಧಾನ ಭೇದ ದಂಡೋಪಾಯನ ಪ್ರಯೋಗಿಸಿ ಮಕ್ಕಳನ್ನ ದಾರಿಗೆ ತರ್ತಾರಂತೆ. ಮನೇಲಿ ನಾವೇ ಹದ್ದು ಬಸ್ ನಲ್ಲಿ ಇಡಕ್ ಆಗ್ತಿಲ್ಲ, ಇನ್ ಅವ್ರು ಬಂದ್ ಏನ್ ಮಾಡ್ತಾರೆ? ಅಬ್ಬಾ, ನಾವು ಬೇರೆ ಟೀಚರ್ ಬೇರೆ ಕಣೆ. ಯಾರ ಮಾತ್ ಕೇಳಿಲ್ಲ ಅಂದ್ರು ಮಕ್ಕಳು ಟೀಚರ್ ಮಾತನ್ನ ಕೇಳ್ತಾರೆ. ಸ್ಟ್ರಿಕ್ಟ್ ಟೀಚರ್ ಆಗಿದ್ರೆ ಬಾಯಿ ಮುಚ್ಕೊಂಡು ಕೇಳ್ತಾರೆ. ಏನೋ ಹೋಗ್ಲಿ ಬಿಡಿ. ಆ ಟೀಚರ್ ಪುಣ್ಯದಿಂದ ಮಕ್ಕಳಿಗೆ ಬುದ್ಧಿ ಬಂದ್ರೆ ಸಾಕು. ನಮ್ ಕೈ ಕಾಲು ಕ್ಷೇಮವಾಗಿದ್ದು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನನ್ಗೂ ಅದೇ ಆಸೆ ಕಣೆ. ನಿಮ್ಗೆ ಹೇಳೋದೇ ಮರ್ತೋದೆ. ಆ ಟೀಚರ್ಗೆ ಚಿಕ್ಕ ಮಗಳು ಇದ್ದಾಳಂತೆ. ಅವಳ ಹೆಸರು ಗಂಗಾ ಅಂತೆ. ಗಂಗಾನ? ಹೌದು, ಗಂಗಾನೇ. ಆ ಹೆಸರು ಕೇಳಿ ಎಷ್ಟು ದಿನ ಆಯ್ತ್ರಿ. ಒಂದು ಸಲ ಮೈಯೆಲ್ಲ ಜುಮ್ ಅಂತು. ಆಗ್ಲೇ ನನ್ಗೂ ಹಾಗೆ ಅನಿಸ್ತು ಕಣೆ. ಆ ಹೆಸರಲ್ಲೇ ಏನೋ ಮಹತ್ವ ಇದೆ ಚಂದ್ರಿಕಾ. ಅದು ಗಂಗಾ ಒಳ್ಳೆತನ ರೀ. ಗಂಗಾ ಅವಳ ಹೆಸರನ್ನ ಸಾರ್ಥಕ ಮಾಡ್ಕೊಂಡ್ಲು. ನಿಜಾನೇ ಚಂದ್ರಿಕಾ. ಒಬ್ಬ ರಾಮನ ಹೆಸರು, ಒಬ್ಳು ಸೀತೆ ಹೆಸರು ಕೇಳಿದ್ರೆ ಎಂತ ಭಕ್ತಿಭಾವ ಬರುತ್ತೋ, ಗಂಗಾ ಹೆಸರು ಕೇಳಿದ್ರು ಅಂತ ಭಾವನೆನೇ ಹುಟ್ಟುತ್ತೆ. ಈ ಕಾಲದಲ್ಲಿ ಕೂಡ ತನ್ನ ಮಗಳಿಗೆ ಆ ಹೆಸರು ಇಟ್ಟಿರೋ ಆ ಟೀಚರ್ನ ಮೆಚ್ಕೋಬೇಕು.
ಯಾರ ಹೆಸರು ಈ ಮನೇಲಿ ಕೇಳಬಾರ್ದು ಅಂದಿದ್ನೋ ಆ ಹೆಸರನ್ನ ಹೇಳ್ತಿದ್ದೀರಾ? ಅಂದ್ರೆ ಎಷ್ಟೇ ಆದ್ರೂ ಅವಳು ಈ ಮನೆ ಮಗಳಲ್ವೇನಮ್ಮ? ಈ ಮನೆ ಸೊಸೆಯಾಗಿ ಹೇಳ್ತಿದ್ದೀನಿ. ನಮ್ಮಣ್ಣ ಸತ್ತಾಗ್ಲೇ ಅವಳು ಕೂಡ ಸತ್ತೋದ್ಲು. ತಪ್ಪು ಶಶಿಯಮ್ಮ, ಹಾಗೆ ಮಾತಾಡಬಾರ್ದು. ಈ ಮನೆ ಕೆಲಸದವ್ ನೀನು ನನಗೆ ಹೇಳ್ತಿದ್ಯಾ? ನೀವು ನನ್ಗೇನಾದ್ರೂ ಅನ್ನಿ, ಎಷ್ಟಾದ್ರೂ ಅನ್ನಿ, ಸಹಿಸ್ಕೋತೀನಿ. ಆದ್ರೆ ಅಮ್ಮವ್ರಿಗೆ ಶಾಪ ಹಾಕ್ಬೇಡಿ. ಅವಳ ಪರವಾಗಿ ಮಾತಾಡ್ದೆ ಅಂದ್ರೆ ನಿನ್ಗೆ ಈ ಮನೇಲಿ ಕೆಲಸ ಇರಲ್ಲ. ಅವಳನ್ನ ಸಮರ್ಥಿಸ್ಕೊಳ್ಳೋರು ಯಾರು ಈ ಮನೇಲಿ ಇರಬಾರ್ದು. ಅವಳು ಈ ಮನೆಗ್ ಬಂದ್ರೆ ನಾನಾದ್ರೂ ಸಾಯ್ತೀನಿ, ಇಲ್ಲ ಅವಳನ್ನಾದ್ರೂ ಸಾಯಿಸ್ತೀನಿ. ಇನ್ನೊಂದ್ಸರಿ ಅವಳ ಹೆಸರಾಗ್ಲಿ ಅವಳ ಬಗ್ಗೆ ಮಾತಾಡೋದಾಗ್ಲಿ ಮಾಡಿದ್ರೆ ನೀವು 3 ಜನನು ಕತ್ ಹಿಡ್ದು ಆಚೆ ಹಾಕ್ತೀನಿ. ಎಷ್ಟು ಪೊಗರು ಇವಳಿಗೆ! ದೊಡ್ಡವರು ಚಿಕ್ಕವರು ಅನ್ನೋ ವ್ಯತ್ಯಾಸ ಇಲ್ಲದೆ ಹೇಗ್ ಮಾತಾಡ್ತಿದ್ದಾಳೆ ನೋಡಿ. ನಮ್ಮನ್ನೇ ಹೊರಗಡೆ ಹಾಕ್ತಾಳ, ಇಷ್ಟೊಂದು ಅವಮಾನ ಮಾಡ್ತಿದ್ದಾಳೆ. ಏನ್ ಮಾಡ್ತೀವಿ ಚಂದ್ರಿಕಾ? ಆ ಮಹಾತಾಯಿ ಗಂಗಾಗಿ ನೋವು ಕೊಟ್ಟಿದ್ದಕ್ಕೆ ಈ ವಯಸ್ಸಲ್ಲಿ ಹೀಗೆ ಅವಮಾನ ಅನುಭವಿಸ್ಬೇಕು ಅಂತ ದೇವರು ಶಿಕ್ಷೆ ಕೊಟ್ಟಿದ್ದಾನೆ. ಸಹಿಸ್ಕೊಳ್ದೆ ತಪ್ಪಲ್ಲ.